25 ವರ್ಷದ ಗರ್ಭಾವಸ್ಥೆಯಲ್ಲಿದ್ದ ಯುವತಿಗೆ ತಾವು 7 ತಿಂಗಳು ಗರ್ಭಿಣಿಯಾಗಿದ್ದಾಗ ರಕ್ತದೊತ್ತಡ ಹೆಚ್ಚಾಗಿ ದೃಷ್ಟಿ ಕಳೆದುಕೊಂಡಿದ್ದರು. ಈ ಯುವತಿಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಈ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ನಡೆಸಿ ತಾಯಿ ಹಾಗೂ ಮಗುವನ್ನು ಸುರಕ್ಷಿತವಾಗಿ ಉಳಿಸಲಾಗಿದೆ. ಸದ್ಯ ವೈದ್ಯರ ಚಿಕಿತ್ಸೆಯಿಂದ ತಾಯಿಗೆ ದೃಷ್ಟಿ ಬಂದಿದ್ದು ಅವಧಿ ಪೂರ್ವ ಮಗುವಿಗೆ ಜೀವದಾನ ಸಿಕ್ಕಂತಾಗಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೈದ್ಯ ಶಶಿಧರ್ ಹೆಗಡೆ ಅವರು ಮಾಹಿತಿ ಕೊಟ್ಟರು. 5 ದಿನ ಇದರಲ್ಲಿತ್ತು, ವೆಂಟಿಲೇಟರಲ್ಲಿತ್ತು. ಆಮೇಲೆ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಹೋಯಿತು. ಮಗುಗೆ ಹಾರ್ಟಲ್ಲಿ ಒಂದು ಸಣ್ಣ ಹೋಲು ಇತ್ತು, ಅದನ್ನು ಮೆಡಿಕಲಿ ಕ್ಲೋಸ್ ಮಾಡಿ ಆಯಿತು. PD ಅಂತೇಳಿ ಹೇಳ್ತೇವೆ ನಾವು, ಅದು ಕ್ಲೋಸ್ ಮಾಡಿ ಆಯಿತು. ಮತ್ತು ಅನಿಮಿಯಾ ಆಯಿತು. ಅಷ್ಟು ಸಣ್ಣ ಮಗುಗೆ ಇವನ್ ಬ್ಲಡ್ಡನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಲಡ್ಡನ್ನು ಪ್ರೊಡ್ಯೂಸ್ ಮಾಡುವಷ್ಟು ಶಕ್ತಿನೂ ಇರುವುದಿಲ್ಲ. ಸೊ ಅದಕ್ಕೆ ಬ್ಲಡ್ಡನ್ನು ನಾವು ಹೊರಗಡೆಯಿಂದ ಕೊಡಬೇಕಾಯಿತು. ಮತ್ತು ಅಪ್ನಿಯಾ ಆಫ್ ಪ್ರಿಮ್ಯಾಚುರಿಟಿ ಅಂತ ಹೇಳ್ತೇವೆ, ಉಸಿರಾಡಲಿಕ್ಕೆ ಮರ್ತೋಗ್ಬಿಡುತ್ತೆ. ಅಂದರೆ ಉಸಿರಾಡಲಿಕ್ಕೆ ಅದೇ ಉಸಿರಾಡೋದಿಲ್ಲ. ಸೊ ಅದಕ್ಕೆ ಕೆಲವೊಂದು ಸಲ ಉಸಿರಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟು ಮತ್ತು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಇದು ಮಾಡಬೇಕಾಯ್ತು. ಗ್ರ್ಯಾಜುವಲಿ ಫೀಡ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಮಗುಗೆ ಎಷ್ಟು ಸಣ್ಣ ಮಕ್ಕಳಿಗೆ ಡೈಜೆಸ್ಟ್ ಮಾಡೋ ಶಕ್ತಿ ಇರೋದಿಲ್ಲ. ಒಂದು 4 ತಾಸಿಗೆ 1 ml ಮತ್ತು ಅದನ್ನು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಟ್ಯೂಬ್ ಫೀಡಿಂದ ಮತ್ತು ಇದು ಇದ್ರದ್ದು ನಾರ್ಮಲಿ ಬ್ರೆಸ್ಟ್ ಫೀಡಿಗೆ ಇದಕ್ಕೆಲ್ಲ ತಂದಾಯಿತು. ಗ್ರ್ಯಾಜುವಲಿ 1 kg ಡಿಸ್ಚಾರ್ಜ್ ಮಾಡಬೇಕಿದ್ರೆ 1.5 ತಿಂಗಳ ಆಲ್ಮೋಸ್ಟ್ ಇದರಲ್ಲಿತ್ತು, NICUದಲ್ಲಿತ್ತು. ಆಮೇಲೆ 1 kg 1 kg 800 ಗ್ರಾಮ್ ಡಿಸ್ಚಾರ್ಜ್ ಆಗಬೇಕಿದ್ರೆ ಇತ್ತು. ಬೇಬಿ ಚೆನ್ನಾಗಿತ್ತು. ಒಂದೇ ಸಲ ಸೆಪ್ಸಿಸ್ ಆಗಿಲ್ಲ. ಇಲ್ಲದ್ರೆ ಇಷ್ಟು ಸಣ್ಣ ಮಕ್ಕಳಲ್ಲಿ ಜಸ್ಟ್ ಒಂದು ಸಲ ಹ್ಯಾಂಡ್ ವಾಶ್ ಮಾಡದೆ ಮಗುನ ಮುಟ್ಟಿದ್ರೂ ಸಾಕು, ಇನ್ಫೆಕ್ಷನ್ ಅಂಟ್ಕೊಬಿಡುತ್ತೆ, ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು ಸಲ ಯಾರಾದರೂ ಮಾಸ್ಕ್ ಇಲ್ಲದೆ ಜಸ್ಟ್ ಒಂದು ಸಲ ಹೋಗಿ ಮಗುನ ಹತ್ರ ಹೋಗಿಬಿಟ್ಟು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಸೆಪ್ಸಿಸ್ ಆಗಿಬಿಡುತ್ತೆ. ಸೊ ನಮ್ಮ ಇದರಲ್ಲಿ ಒಂದು ಸಲನೂ ಸೆಪ್ಸಿಸ್ ಆಗಿಲ್ಲ, ಮಗುಗೆ ಒಂದು ಸಲನೂ ಸೆಪ್ಸಿಸ್ ಪಾಸಿಟಿವ್ ಬಂದಿಲ್ಲ. ಇದು ನಮ್ಮದು ಕೇರ್ ಹೆಂಗಿದೆ, ನಮ್ಮ ಹಾಸ್ಪಿಟಲಲ್ಲಿ ಕೇರ್ ಹೆಂಗಿದೆ ಹೇಳೋದನ್ನು ಭಾಳ ಕ್ವಾಲಿಟಿ ಆಫ್ ಕೇರನ್ನು ಇಂಡಿಕೇಟ್ ಮಾಡುತ್ತೆ. ಓವರಾಲ್ ಮಗು ಹೋಗಬೇಕಿದ್ರೆ ಈಗ ನಾರ್ಮಲ್ಲಾಗಿ ಹುಟ್ಟಿದ ಮಗು ಹೇಗೆ ಆ್ಯಕ್ಟಿವ್ ಇರುತ್ತೆ, ಹೇಗೆ ಫೀಡ್ ಮಾಡುತ್ತೆ, ಅದೇ ಟೈಪ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಖುಷಿ ಆಗುತ್ತೆ. ಅಷ್ಟು ಸಣ್ಣ ಮಗು ಇದ್ದಿದ್ದನ್ನು ಆಲ್ಮೋಸ್ಟ್ 1.5 ಮಂತ್ NICUದಲ್ಲಿದ್ದು ಡಿಸ್ಚಾರ್ಜ್ ಆಗಿ ಹೋಗಿದೆ. ನ್ಯೂರೋಸೋನೋಗ್ರಾಮ್ ಅದು ನಾರ್ಮಲ್ ಬಂದಿದೆ. ಯೂಶ್ವಲಿ ನಾವು CPR ಮಾಡಬೇಕಿದ್ರೆಲ್ಲ ಬ್ರೈನಲ್ಲಿ ಕೆಲವೊಂದು ಸಲ ಬ್ಲೀಡ್ ಆಗಿಬಿಡುತ್ತೆ. ಇಷ್ಟು ಸಣ್ಣ ಮಕ್ಕಳಲ್ಲಿ ಬ್ರೈನಿನ ರಕ್ತನಾಳಗಳು ಅಷ್ಟು ಬೆಳವಣಿಗೆ ಹೊಂದಿರೋದಿಲ್ಲ. ಸೊ ಅದು ನಾರ್ಮಲ್ ಆಗಿದೆ, ಏನೂ ಬ್ಲೀಡಿಂಗ್ ಏನೂ ಆಗಿಲ್ಲ, ನಾರ್ಮಲ್ ಆಗಿದೆ. ಸೊ ಓವರಾಲ್ ಚೆನ್ನಾಗಾಗಿ ಹೋಗಿದೆ. ಇದರಲ್ಲಿ ನಮ್ಮ ಇದೇನು ಅಂತಂದರೆ, ಈಗ ಹೊರಗಡೆಯಲ್ಲಿ 1 kg ಮಗು ಅಥವಾ 6 ತಿಂಗಳಿಗೆ ಹುಟ್ಟಿದ ಮಗು ಅಂತ ಹೇಳಿ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡದೆ ಅದನ್ನೀಗಲೇ ಅಲ್ಲಿಗೆ ಬಿಟ್ಬಿಡ್ತಾರೆ, ಹೋಪೇ ಬಿಟ್ಬಿಡ್ತಾರೆ. ಬಟ್ ನಮ್ಮ ಹಾಸ್ಪಿಟಲಲ್ಲಿ ಅಂದರೆ ಸರಿಯಾದ ಟೈಮಿಗೆ ಸರಿಯಾದ ಇಂಟರ್ವೆನ್ಷನ್ ಮತ್ತು ರಾಜ್ಯಾದ್ಯಂತ ಇವತ್ತು ಡೆವಿಲ್ ಸಿನಿಮಾ ತೆರೆ ಮೇಲೆ ಮಿಂಚುತ್ತಾ ಇದೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿಯಿಂದಲೇ ದರ್ಶನ್ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ನಗರದ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಡೆವಿಲ್ ಚಿತ್ರನಟ ದರ್ಶನ್ ಅವರ ಕಟೌಟ್ಗೆ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಇನ್ನು ಚಿತ್ರಮಂದಿರದ ಒಳಗೆ ಕುಣಿದು ಕುಪ್ಪಳಿಸಿ ತಮ್ಮ ಅಭಿಮಾನ ಹೊರಗೆ ಹಾಕಿದರು.